press the bell icon on the YouTube app and never miss another update. हेलो चिल्ड्रन, हम पिछले क्लास में जो बांस से कौन कौन से जो चीजों को बनाते हैं इसके बारे में सीखे थे, है ना। बांस से जो घर, टोकरियां और असम में वो भी खास तरीके से एक जो आश्चर्य वाला एक चीज बनाते हैं वो क्या है, जकाई है। इसे छोटी छोटी जो मछलियों को पकड़ने के लिए उपयोग करते हैं। और हम देखते हैं तो जो असम के जो टी गार्डन में वहाँ के जो लोग बांस से बनाई हुई जो टोपी को पहने हुए और बांस से बनाई हुई टोकरी को अपने पीठ में जो पहनकर या ढके हुए एक जो चाय के पत्तियों को जो काटते हैं, समझ में आए ना। कट ಮಾಡ್ತಾರೆ ಚಾಯ್ ಪತ್ತಿಗಳು ಅಂದ್ರೆ ಟೀ ಲೀವ್ಸ್ ಗಳನ್ನ ಕಟ್ ಮಾಡಿಬಿಟ್ಟು ಇಲ್ಲಿ ಅವರೇನ್ ಪುಟ್ಟಿ ಇಟ್ಕೊಂಡಿದ್ದಾರೆ ಬಿದಿರಿನ ಪುಟ್ಟಿಗಳನ್ನ ಅದರಲ್ಲಿ ಹಾಕೊಳ್ತಾರೆ। अर्थ आयता। फिर जो बांस को जो किस समय में बांस के जो चीजों को बनाते हैं, देखिए जुलाई से अक्टूबर घनघोर बारिश के महीने, जुलाई से अक्टूबर आप सभी को पता है बारिश का महीना जो जून से शुरू होती है और जुलाई में बहुत बारिश होती है। घनघोर बारिश का मतलब क्या है, बहुत बारिश होना ಅಂದ್ರೆ ತುಂಬಾನೇ ಮಳೆ ಬರ್ತಾ ಇರುತ್ತೆ। जो यानी लोगों के पास बहुत सारा खाली वक्त या कहो आसपास के जंगलों से बांस इकट्ठा करने का सही वक्त, यानी ये जो लोग हैं ज्यादातर बांस से जो चीजों को बनाने वाले जो नागालैंड के लोग हैं वो ज्यादातर जंगलों में ही जो बांस को काट कर आते हैं, समझ में आए ना। उनके लिए जो खेती बाड़ी करना काम होती है और इन महीने में या जो इस महीने में जुलाई या अक्टूबर के जो बारिश के महीने में उनके लिए जो बाहर जाना मुश्किल हो जाती है क्योंकि बहुत ही जो बारिश होती रहती है, वो भी जो फॉरेस्ट जो एरिया में बहुत ही जो बारिश होती रहती है इस समय में। ಅಂದ್ರೆ ಜಾಸ್ತಿ ನಾಗಾಲ್ಯಾಂಡ್ ಅಲ್ಲಿ ಕೆಲವು ಜನಾಂಗದವರು ಏನ್ ಮಾಡ್ತಾರೆ ಅಂದ್ರೆ ಕಾಡಿನ ಹತ್ರ ಮನೆಗಳನ್ನ ಮಾಡ್ಕೊಂಡಿರ್ತಾರೆ, ಅರ್ಥ ಆಯ್ತಾ। ಅವ್ರಿಗೆ ಕೆಲಸಗಳು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಫ್ರೀ ಇರ್ತಾರೆ ಅವಾಗ, ಯಾಕಂದ್ರೆ ತುಂಬಾನೇ ಮಳೆ ಬರುತ್ತೆ, ಅವ್ರು ಮಳೆ ಬರ್ತಾ ಇರುತ್ತೆ, ಕಾಡಿನಲ್ಲಿ ಹೋಗಿ ಏನು ಕೆಲಸಗಳನ್ನ ಮಾಡೋದಕ್ಕಾಗೋದಿಲ್ಲ। ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಟೈಮಲ್ಲಿ ಈ ಬ್ಯಾಂಬೂ ಟ್ರೀ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಂಡ್ ಬಂದು ಈ ಬ್ಯಾಂಬೂ ಐಟಮ್ಸ್ ಗಳನ್ನ ಅಂದ್ರೆ ಥಿಂಗ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ। जो इकट्ठा करने का सही वक्त, इकट्ठा करना ಅಂದ್ರೆ जमा करना, कलेक्ट ಮಾಡೋದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ। आम तौर पर वे एक से 3 साल की उम्र वाले बांस काटते हैं। बूढ़े बांस सख्त होते हैं। देखिए यह क्या बोलते हैं, आम तौर पर यानी स्पेशली जो बांस को कैसे जो चूज करते हैं, यानी जो एक थिंग्स को बनाना है तो ऐसे ही जो किसी भी बांस को काटकर हम जो कोई भी चीज को नहीं बना सकते हैं। ಅಂದ್ರೆ ಯಾವುದೇ ಬ್ಯಾಂಬೂನ ಬೆಳೆದಿರೋದನ್ನ ಕಟ್ ಮಾಡ್ಕೊಂಡ್ಬಂದು ನಾವು ಅದರಿಂದ ಏನ್ ಐಟಮ್ಗಳನ್ನು ಮಾಡೋದು ಸಾಧ್ಯ ಇಲ್ಲ। ಅಂದ್ರೆ ಒಂದೊಂದು ಐಟಮ್ಗಳನ್ನ ಮಾಡಬೇಕು ಅಂದ್ರೆ ಒಂದೊಂದು ಬ್ಯಾಂಬೂದು ಅವಶ್ಯಕತೆ ಇರುತ್ತೆ। ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ 1 से 3 साल की उम्र वाले बांस काटते हैं। जो चीजों को बनाने के लिए 1 से 3 उम्र वाले ಅಂದ್ರೆ ಈ ರೀತಿ ಬೆಂಡ್ ಆಗುವಂತ ಒಂದು ಐಟಮ್ಸ್ಗಳು ಅಥವಾ ಥಿಂಗ್ಸ್ ಗಳೇನಿರುತ್ತೆ, ಬರ್ತನ್ ಆಗ್ಲಿ ಅಥವಾ ಟೋಕ್ರಿಗಳಾಗ್ಲಿ ಇವೆಲ್ಲ ಏನಾಗುತ್ತೆ, ಬೆಂಡ್ ಆಗುತ್ತೆ ಇದು, ಹೌದಲ್ವಾ। ಬೆಂಡ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಒಂದು ಬಿದಿರನ್ನ ಕಟ್ ಮಾಡ್ಕೋಬೇಕು, ಬ್ಯಾಂಬೂ ಕಟ್ ಮಾಡ್ಬೇಕು ಅಂದ್ರೆ 1 ವರ್ಷದಿಂದ 3 ವರ್ಷ ತನಕ ಬೆಳೆದಿರುವಂತಹ 1 ವರ್ಷದಿಂದ 3 ವರ್ಷ ತನಕ ಬೆಳೆದಿರುವಂತಹ ಬಿದಿರುಗಳನ್ನ ಮಾತ್ರ ಈ ರೀತಿ ಬೆಂಡ್ ಆಗುವಂತ ಐಟಮ್ಸ್ ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ। ಒಬ್ಬಿ जो बूढ़े बांस सख्त होते हैं और टूट भी तो जाते हैं। बांस से शाखाएं और पत्तियां अलग कर दी जाती है। देखिए बूढ़े बांस को क्यों इस्तेमाल नहीं करते हैं, क्यों उपयोग नहीं करते हैं, तो अगर बूढ़े बांस यानी जो बड़े उगे हुए जो बांस ತುಂಬಾನೇ ಬೆಳೆದು ತುಂಬಾ ವರ್ಷಗಳಿಂದ 1 से 3 साल से ज्यादा जो समय लिए हुए, समय से जो उगे हुए जो बांस रहती है ಅಂದ್ರೆ 1 ವರ್ಷದಿಂದ 3 ವರ್ಷ ತನಕ ಬೆಳೆದಿರೋದನ್ನ ಬಿಟ್ಟು ಅದಕ್ಕೂ ಮೇಲೆ ಬೆಳೆದಿರುತ್ತಲ್ಲ, ಬೆಳೆದ್ ನಿಂತ್ಕೊಂಡಿರುತ್ತಲ್ಲ ಈ ಬ್ಯಾಂಬೂ, ಅದನ್ನ ಕಟ್ ಮಾಡ್ಕೊಂಡ್ರೆ ಅದರಿಂದ ಏನು ಯೂಸ್ ಆಗಲ್ಲ, ಯಾಕಂದ್ರೆ ಅದನ್ನೇನಾದ್ರೂ ಬೆಂಡ್ ಮಾಡಕ್ ಹೋದ್ರೆ ಅದು ಕಟ್ ಆಗ್ಬಿಡುತ್ತೆ। ಸಖ್ತ್ ಹೋತೆ ಹೇ ಅಂದ್ರೆ ಹಾರ್ಡ್ ಆಗಿರುತ್ತೆ ಅದು, ಅರ್ಥ ಆಯ್ತಾ, ಹಾರ್ಡ್ ಆಗಿರುತ್ತೆ, ಅದನ್ನೇನಾದ್ರೂ ಬೆಂಡ್ ಮಾಡ್ಬಿಟ್ರೆ ಏನಾಗುತ್ತೆ, ಅದು ಮುರ್ಕೊಂಡು ಹೋಗ್ಬಿಡುತ್ತೆ, ಅರ್ಥ ಆಯ್ತಾ। ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ,
1 से 3 साल तक की जो ನಯೇ ಬಾಸ್ को ಅಂದ್ರೆ ಹೊಸ ಬ್ಯಾಂಬೂವನ್ನ ಕಟ್ ಮಾಡ್ಕೊಂಡ್ಬಿಡ್ತಾರೆ ಥಿಂಗ್ಸ್ ಗಳನ್ನ ಮಾಡೋದಕ್ಕೆ. और इनके जो शाखाएं पत्तियां अलग कर दी जाती है. ಶಾಖಾಯಿ ಅಂದ್ರೆ ಇದು ಬ್ರಾಂಚಸ್ ಏನಿದೆ ಈ ಬ್ರಾಂಚ್ ಗಳನ್ನ ಮತ್ತೆ ಪತ್ತಿಯ ಅಂದ್ರೆ ಲೀವ್ಸ್ ಗಳನ್ನ ಬ್ಯಾಂಬೂ ಅಲ್ಲಿ ಲೀವ್ಸ್ ಬಂದಿರುತ್ತಲ್ವಾ ಆ ಲೀವ್ಸ್ ಇಂದು ಸೈಡ್ ಬ್ರಾಂಚಸ್ ಬಂದಿರುತ್ತೆ ಇದನ್ನೆಲ್ಲ ಏನ್ ಮಾಡ್ತಾರೆ ನೀಟಾಗಿ ಕಟ್ ಮಾಡ್ತಾರೆ. इसके बाद ऐसे बांसों को चुना जाता है जिनमें गांठें दूर दूर होती है. इसके बाद पहले जो प्रोसीजर क्या होती है जो 1 से 3 साल तक के जो नए बांस को काट कर आते हैं और इससे जो इनके जो शाखाएं और पत्ते यानी इनके जो ब्रांचेस और लीव्स को इससे अलग करते हैं सेपरेट ಮಾಡ್ತಾರೆ. सेपरेट ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ जो घाटे दूर दूर होते हैं उन्हें सेलेक्ट करते हैं. घाटे का मतलब क्या है मैं पहले ही आपको बोली ಇಲ್ಲಿದೆ ನೋಡ್ರಿ ಈ ಒಂದು ಈಗ ಬ್ಯಾಂಬೂ ಟ್ರೀ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ಇದಕ್ಕೆ ಇಲ್ಲಿ ಮಧ್ಯ ಮಧ್ಯೆ ಈ ತರ ನೀವು ಮಾರ್ಕ್ ಗಳನ್ನ ನೋಡ್ತೀರಾ ಹೌದಾ ಇಲ್ಲಿ ಮಾರ್ಕ್ ಗಳನ್ನ ನೋಡ್ತಾ ಇದೀರಲ್ವಾ ಈ ಮಾರ್ಕ್ ಗಳಿಗೆ ಏನಂತಾರೆ ಘಾಟೆ ಅಂತ ಕರೀತಾರೆ. ಈ ಘಾಟೆಗಳು ಏನಾಗಿರ್ಬೇಕು ದೂರ ದೂರ ಇರ್ಬೇಕು ಹತ್ರ ಹತ್ರ ಇದ್ರೆ ಬರೋದಿಲ್ವಂತೆ दूर दूर इरोदನ್ನ ಮೊದಲು ಸೆಲೆಕ್ಟ್ ಮಾಡ್ತಾರೆ ಅರ್ಥ ಆಯ್ತಾ. ऐसे जो दूर दूर के जो घाटों को सेलेक्ट करते हैं जो चुनते हैं और दूर दूर होती है दावों यानी चौड़े चांद जैसी जो फाल वाले चाकू से इन्हें छील कर कपचिया तैयार की जाती है. देखिए चौड़े दावों यानी चौड़े दावों का मतलब है एक खास तरीके का एक नाइफ वो भी स्पेशली जो बैम्बू को कटने के लिए यानी जो काटने के लिए या कट करने के लिए इस्तेमाल करते हैं. दावो नाम के एक चाकू या नाइफ ओके ऐसे होते हैं चौड़े यानी लार्ज ಆಗಿರುತ್ತೆ और फाल वाले चाकू से इन्हें छील कर ಅದೇ ಆ ನೈಫ್ ಏನಿದೆ ದಾವೋ ಅನ್ನೋ ಒಂದು ಚಂದ್ರಾಕಾರದ ಒಂದು ನೈಫ್ ಇರುತ್ತೆ ಅದು ತುಂಬಾ ಶಾರ್ಪ್ ಇರುತ್ತೆ ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಿಂದ ಅದನ್ನೇ ಯೂಸ್ ಮಾಡ್ತಾರಂತೆ ಬಿದ್ರನ್ನ ಕಟ್ ಮಾಡೋದಕ್ಕೆ. ಚೀಲ್ತೆ ಹೇ ಚೀಲ್ನಾ ಕಾ ಮತ್ಲಬ್ ಕ್ಯಾ ಹೇ ಅದನ್ನ ಪೀಲ್ ಮಾಡೋದು ಅಂದ್ರೆ ಅದ್ರದ್ದು ಸಿಪ್ಪೆ ಎಲ್ಲ ತೆಗಿತಾರೆ ಮೇಲಿನ ಸಿಪ್ಪೆಗಳನ್ನೆಲ್ಲ ಹೀಗೆ ತೆಗಿತೀವಿ ನಾವು ತರಕಾರಿನ ಹೇಗೆ ಮೇಲೆ ಅದ್ರ ಸಿಪ್ಪೆಗಳನ್ನೆಲ್ಲ ತೆಗಿತೀವಲ್ವಾ ಆ ರೀತಿ छिलका हम निकालते हैं उसी तरह ಅದ್ರ ಮೇಲಿನ ಸಿಪ್ಪೆಗಳನ್ನ ಈ ರೀತಿ ಕೆರಿಯೋದು ಅಥವಾ ಹಿಂಗೆ ಎರಿಯೋದು ಅಂತ ಹೇಳ್ತಾರಲ್ವಾ ಅಂದ್ರೆ ಅದ್ರ ಮೇಲಿನ ಸಿಪ್ಪೆಗಳನ್ನ ಪೀಲ್ ಮಾಡ್ತಾರೆ ಅರ್ಥ ಆಯ್ತಾ. निकालते हैं और इन्हें छील कर कपचिया तैयार की जाती है. कपचिया ಅಂದ್ರೆ ನಾನು ಹೇಳಿದೆ ಅದೇ ತಿನ್ನಾಗಿರೋ ಒಂದು ಪಟ್ಟಿ ಅದನ್ನ ಬ್ಯಾಂಬೂ ಇಂದ ಕಟ್ ಮಾಡ್ತಾರೆ ಸ್ಮಾಲ್ 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 ತುಂಬಾ ತೆಳ್ಳಗಿರೋ ಪೀಸ್ ಗಳನ್ನಾಗಿ ಮಾಡ್ತಾರೆ. जो कपचियों की लंबाई पहले से ही तय कर ली जाती है मसलन आसन जैसी छोटी चीजें बनाने के लिए बांस को हर एक घटान से काटा जाता है. देखिए कपचियों को तैयार की जाती है कपचियों के जो लंबाई को ಅಂದ್ರೆ ಈ ಕಪಚಿ ಅಂತ ಹೇಳಿದ್ರೆ ಏನು ಒಂದು ಅದೇ ನಾನು ಹೇಳಿದ್ನಲ್ಲ ಈ ಒಂದು ತೆಳ್ಳನೆ ಪಟ್ಟಿ ಏನು ಮಾಡ್ತಾರೆ ಬ್ಯಾಂಬೂ ಇಂದ ಕಟ್ ಮಾಡಿರ್ತಾರೆ ಅದನ್ನ ಅದ್ರ ಹೈಟ್ ಅನ್ನ ಲಂಬಾಯಿ ಅಂತ ಹೇಳಿದ್ರೆ ಅದ್ರ ಒಂದು ಲೆಂತ್ ಏನಿರುತ್ತೆ ಅದನ್ನ ಮೊದ್ಲಿಂದಾನೇ ಏನ್ ಮಾಡಿರ್ತಾರೆ ಮೊದ್ಲೇ ಸ್ಕೆಚ್ ಹಾಕೊಂಡಿರ್ತಾರಂತೆ ಮೊದ್ಲೇನೆ ಡಿಸೈಡ್ ಮಾಡಿರ್ತಾರೆ ಅಂದ್ರೆ ಈ ಒಂದು ಐಟಮ್ಗಳಿಗೆ ಇದೇ ಇಷ್ಟೇ ಹೈಟ್ ಇರುವಂತಹ ಇಷ್ಟೇ ಎತ್ತರವಾಗಿರುವಂತಹ ಇಷ್ಟೇ ಉದ್ದ ಇರುವಂತಹ ಒಂದು ನಮಗೆ ಕಪಚ್ಚಿ ಬೇಕು ಅಂದ್ರೆ ಈ ಒಂದು ತೆಳ್ಳನೆ ತಿನ್ ಪಟ್ಟಿ ಬೇಕು ಅಂತ ಹೇಳ್ಬಿಟ್ಟು ಮೊದ್ಲೇನೆ ಡಿಸೈಡ್ ಮಾಡಿರ್ತಾರಂತೆ. ಡಿಸೈಡ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಸಣ್ಣ ಸಣ್ಣ ಚೀಸ್ ಅಂದ್ರೆ ಸ್ಮಾಲ್ ಸ್ಮಾಲ್ ಮೆಟೀರಿಯಲ್ಸ್ ಅಥವಾ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಮಾಡೋದಕ್ಕೆ ಅದಕ್ಕೆ ಬೇರೆ ರೀತಿಯ ಕಪಚ್ಚಿಗಳನ್ನ ಕಟ್ ಮಾಡ್ಕೊಂಡಿರ್ತಾರಂತೆ. ಲಾರ್ಜ್ ಐಟಮ್ಗಳನ್ನ ಮಾಡಬೇಕು ಈ ಟೋಕ್ರಿ ಇದೆ ಬಾಸ್ಕೆಟ್ ಎಲ್ಲ ಮಾಡೋದಕ್ಕೆ ತುಂಬಾ ಉದ್ದನೆಯ ಕಪಚ್ಚಿಗಳು ಬೇಕಾಗುತ್ತೆ ಅಂದ್ರೆ ಬ್ಯಾಂಬೂದು ತಿನ್ ಪಟ್ಟಿಗಳು ಬೇಕಾಗುತ್ತೆ ಅವಾಗ ಏನ್ ಮಾಡ್ತಾರೆ ಉದ್ದನೆಯ ಒಂದು ಪಟ್ಟಿಗಳನ್ನ ಈಕ್ವಲ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾರೆ. लेकिन टोकरी बनाने के लिए हो सकता है कि 2 या 3 या 4 घटानों वाली लंबी कपचियां काटी जाए. देखिए टोकरी यानी कहाँ से काटा जाएगा यह टोकरी की लंबाई पर निर्भर करता है. देखिए इसका मतलब क्या है मैं पहले से ही बोली जो टोकरी को बनाने के लिए ऐसे जो घाटे हैं ये बहुत ही दूर दूर वाले ऐसे जो 4 या 5 6 घाटे वाले जो बैम्बू के जो कपचियों को उपयोग करते हैं कपचियों को काटते हैं. पहले कपचियों को तैयार करने के बाद कपची ಅಂತ ಹೇಳಿದ್ರೆ
ಈ ಬ್ಯಾಂಬೂವನ್ನ ಸಣ್ಣ ಸಣ್ಣ ಪೀಸ್ ಆಗಿ ಎಳೆಗಳನ್ನಾಗಿ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ಉದ್ದಕ್ಕೆ ಕಟ್ ಮಾಡ್ಕೊಳ್ತಾರೆ. ದೊಡ್ಡ ದೊಡ್ಡ ಟೋಕ್ರಿಗಳು ಅಂದ್ರೆ ದೊಡ್ಡ ದೊಡ್ಡ ಬಾಸ್ಕೆಟ್ಗಳು ಬೇಕು ಅಂತ ಹೇಳಿದ್ರೆ ತುಂಬಾ ಎತ್ತರವಾಗಿ ಬಂದಿರುವಂತಹ ಬ್ಯಾಂಬೂ ಟ್ರೀ ಏನಿರುತ್ತೆ ಅದನ್ನ ಏನ್ ಮಾಡ್ತಾರೆ, ತೆಳ್ಳಗೆ ಮೊದಲು ಥ್ರೆಡ್ ಅನ್ನಾಗಿ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ಆಮೇಲೆ ದೊಡ್ಡ ದೊಡ್ಡ ಟೋಕ್ರಿಗಳನ್ನ ಮಾಡ್ತಾರೆ. ಸಣ್ಣ ಟೋಕ್ರಿಗಳು ಮಾಡ್ಬೇಕು ಅಂತ ಹೇಳಿದ್ರೆ ಸ್ಮಾಲ್ ಸ್ಮಾಲ್ ಇದ್ರೂ ಸಾಕು. ಅರ್ಥ ಆಯ್ತಾ? ಇದನ್ನೆಲ್ಲ ಮೊದಲೇ ಡಿಸೈಡ್ ಮಾಡ್ಕೊಂಡು कट ಮಾಡ್ತಾರೆ. जो आमतौर पर कपच्चियों की चौड़ाई 1 इंच से ज्यादा नहीं होती है. चौड़ी कपच्चियां किसी काम की नहीं होती है. आमतौर पर कपच्चियों की चौड़ाई 1 इंच से ज्यादा नहीं होती है. जो आमतौर पर कपच्चियों की चौड़ाई 1 इंच 1 ಇಂಚಿಂದ ಜಾಸ್ತಿಯಾಗಿ ಇರೋದಿಲ್ವಂತೆ. ಅದು ಬಂದ್ರೂ ಸಹಿತ ಏನು जो कपच्चियों से चौड़ी कपच्चियों से ಅಂದ್ರೆ ತುಂಬಾನೇ ಲಾರ್ಜ್ ಆಗಿರೋ ಕಪಚ್ಚಿ ಅಂದ್ರೆ ತುಂಬಾನೇ ಲಾರ್ಜ್ ಆಗಿರೋ ಆ ಬ್ಯಾಂಬೂ ಸ್ಕೇಲ್ ಏನಿರುತ್ತೆ ಅಥವಾ ಪಟ್ಟಿ ಏನಿರುತ್ತೆ ಅದರಿಂದ ಯಾವುದೇ ರೀತಿ ಉಪಯೋಗನೂ ಬರೋದಿಲ್ವಂತೆ. इन्हें चीर कर पतली कपच्चियां बनाई जाती है. पतली कपच्चियां लचीले होती है. जो कपच्चियां चीरना उस्तादी का काम है. देखिए इन्हें चीर कर ಅಂದ್ರೆ ಈ ಒಂದು ಕಪಚ್ಚಿಗಳು ಅಂತ ಏನ್ ಹೇಳ್ತೀವಲ್ಲ ಅದನ್ನ ಮತ್ತೆ ಪೀಲ್ ಮಾಡ್ಬಿಟ್ಟು ಅಗ್ಲ ಪಾರ್ಟ್ ಆಗಿ ಮೊದಲು ಸಣ್ಣ ಪಾರ್ಟ್ ಆಗಿ ಮಾಡಿರ್ತಾರೆ. ಇದನ್ನ ಆ ಸಣ್ಣ ಪಾರ್ಟ್ ಮಾಡಿರೋದನ್ನೇ ಮತ್ತೆ ಕಟ್ ಮಾಡ್ಬಿಟ್ಟು ಇನ್ನೂ ಸಣ್ಣ ತೆಳ್ಳನ ಕಪಚ್ಚಿ ಮಾಡ್ತಾರಂತೆ, ತೆಳ್ಳನೆ ಪಟ್ಟಿಯನ್ನ ಮಾಡ್ತಾರಂತೆ. ಅದು ತುಂಬಾ ಲಚೀಲ. ಲಚೀಲ ಅಂತ ಹೇಳಿದ್ರೆ ಏನು? ಫ್ಲೆಕ್ಸಿಬಲ್. ಲಚೀಲ ಅಂತ ಹೇಳಿದ್ರೆ ಏನು? ಫ್ಲೆಕ್ಸಿಬಲ್. जो ಪತಲಿ ಕಪಚ್ಚಿ ಅಥವಾ ತುಂಬಾನೇ ತೆಳ್ಳು ಕಟ್ ಮಾಡಿರುವಂತಹ ಈ ಒಂದು ಪಟ್ಟಿ ಏನಿರುತ್ತೆ ಬ್ಯಾಂಬೂದು ಅದು ತುಂಬಾನೇ ಫ್ಲೆಕ್ಸಿಬಲ್ ಆಗಿರುತ್ತಂತೆ. ಲಚೀಲಾ ಹೋತಾ ಹೈ ಕಪಚ್ಚಿಯ ಚೀರ್ನ ಉಸ್ತಾದಿ ಕಾ ಕಾಮ್ ಹೈ. ಕಪಚ್ಚಿಯ ಚೀರ್ನ ಅಂದ್ರೆ ಇದನ್ನು ಸಹಿತ ಯಾರ್ ಬೇಕಾ ನಾನು ಬ್ಯಾಂಬೂನ ಕಪಚ್ಚಿ ಮಾಡ್ತೀನಿ ಅಂತ ಹೇಳಿದ್ರೆ ಅಥವಾ ಬ್ಯಾಂಬೂನ ಏನಪ್ಪ ಅದೇನ್ ಈಸಿ बिदरना तगोंड में तो ओपी तो आसान काम है, मैं भी कर सकता हूँ ऐसा हम बोल के ऐसे जो दावो नाम के चाकू को पकड़कर ऐसे जो पील कर इसके जो छिलका निकाल कर इसको जो कपच्ची के आकार में हम बनाने के लिए गए तो हमसे बिल्कुल नहीं हो पाती है. डेफिनेटली नहीं हो पाती है क्योंकि ये तो उस्तादों की काम है. ಅಂದ್ರೆ ಉಸ್ತಾದ್ ಅಂದ್ರೆ ಅದರಲ್ಲೇ ನಿಪುಣರಾಗಿರ್ತಾರಲ್ಲ ಅವ್ರ ಕೆಲಸ ಅಂತ ಇದು. ನಾನು ಹೋಗಿ ಮಾಡ್ತೀನಿ, ಈಗ ನಾನೇ ಹೋಗಿ ಮಾಡ್ತೀನಿ ಅಂದ್ರೆ ನನ್ನ ಕೈಲಾಗಲ್ಲ. ನೀವುನು ಅದೇನ್ ದೊಡ್ಡ ಕೆಲಸ, ಬಿದ್ರನ್ನ ಕಟ್ ಮಾಡ್ಕೊಂಡ್ ಬರೋದು, ಅದನ್ನ ಮೇಲಿಂದ ಇದು ತೆಗಿಯೋದು, ಸಣ್ಣಕ್ಕೆ ಕಟ್ ಮಾಡೋದು ಅದನ್ನ ಪೀಸ್ ಆಗಿ ಅಷ್ಟೇ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ಇದು ಅದರಲ್ಲಿ ನಿಪುಣರಾದವ್ರು ಮಾತ್ರ ಇದನ್ನ ಈ ರೀತಿ ತೆಳ್ಳನೆ ಕಪಚ್ಚಿ ಅಂದ್ರೆ ತುಂಬಾ ತೆಳ್ಳನೆ ಪಟ್ಟಿ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ ಅಂತೆ. जो बनाए रखना जो लचीले होती उस्तादी का काम है. हाथों की कलाकारी के बिना कपच्चियों की मोटाई बराबर बनाए रखना आसान नहीं. हाथों की कलाकारी के बिना कपच्चियों को मोटाई बराबर बनाए रखना. हाथों की कलाकारी यानी ಕೈಯಿಂದ ನಾವು ಮಾಡ್ತಾ ಇರ್ತೀವಿ. ಕೈಯಿಂದ ಮಾಡೋ ಆರ್ಟ್ಗಳೇನಿರುತ್ತೆ, ಒಂದು ಕಲೆ ಏನಿದೆ, ಈ ಕಲೆಯಿಂದ ನಾವು ಕೈಯಿಂದ ಮಾಡ್ಬೇಕಾದ್ರೆ ಒಂದು ಕೈಯಲ್ಲಿ ಅದು ಕಪಚ್ಚಿ ನಾವು ಥ್ರೆಡ್ಗಳನ್ನ ಹೆಣಿತಾ ಹೋದಂಗೆಲ್ಲ ಅದು ದಪ್ಪ ಆಗ್ತಾ ಬರುತ್ತೆ. ಅದನ್ನ ನಾವು ಮೋಟಾಯಿ ಅಂದ್ರೆ ದಪ್ಪ ಆಗ್ತಾ ಬರುತ್ತೆ. ಇದನ್ನ ಒಂದ್ ಕೈಯಲ್ಲಿ ನಾವು ಬಿಗಿಯಾಗಿ ಹಿಡ್ಕೊಂಡು ಬಿಗಿಯಾಗಿ ಹೆಣಿತೀವಲ್ವಾ ಅದನ್ನ ಆ ಪುಟ್ಟಿನ, ಅದು ನಮ್ ಕೈಯಲ್ಲಿ ಸಾಧ್ಯ ಇಲ್ಲ. ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಸಾನ್ ನಹಿ ಹೈ. जो इस हुनर को पाने में काफी समय लगता है. इस ಹುನರ್ ಅಂತ ಹೇಳಿದ್ರೆ ಇದೊಂದು ಟ್ಯಾಲೆಂಟ್ ಅನ್ನ, ಈ ರೀತಿ ಒಂದು ಹುನರ್ ಅಂದ್ರೆ ಏನು? ಒಂದು ಟ್ಯಾಲೆಂಟ್. ಈ ರೀತಿ ಒಂದು ಟ್ಯಾಲೆಂಟ್ ಅನ್ನ ಅಂದ್ರೆ ಪುಟ್ಟಿ ಹೆಣಿಯೋ ಟ್ಯಾಲೆಂಟ್ ಅನ್ನ ಅಥವಾ ಒಂದು ಕೈಯಲ್ಲಿ ಬಿದಿರನ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅದನ್ನ ಪೂರ್ತಿ ಒಂದು ಕೈಯಿಂದ ಹೆಣ್ಕೊಂತ ಬರೋದು ಏನಿದೆ ಇದು ತುಂಬಾನೇ ಟ್ಯಾಲೆಂಟೆಡ್ ಕೆಲಸ. ಇದನ್ನ ಕಲಿಬೇಕು ಅಂದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. टोकरी बनाने से पहले कपच्चियों को चिकना बनाना बहुत जरूरी है. देखिए टोकरियों को बनाने से पहले यानी ऐसे जो बास्केट को जो बनाने से पहले यहाँ जो कपच्चियों को जो यहाँ चिकना बनाना, चिकना का मतलब क्या है? स्मूथ बनाना. क्या बनानी चाहिए? स्मूथ बनाना चाहिए. यानी
ಟೋಕ್ರಿ ಮಾಡಬೇಕು ಅಂತ ಹೇಳಿದ್ರೆ, ಬಾಸ್ಕೆಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಬೆಂಡ್ ಆಗ್ತಾ ಇರುತ್ತೆ ಅದು, ಹೌದಲ್ವಾ? ಇದನ್ನ ಬೆಂಡ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ನಾವು ಏನಾದ್ರು ಬ್ಯಾಸ್ಕೆಟ್ ಮಾಡ್ಬೇಕು ಅಂದ್ರೆ. ಅದನ್ನ ಏನ್ ಮಾಡ್ಬೇಕು, ಮೊದಲು ನಾವು ಸ್ಮೂತ್ ಆಗಿ ಮಾಡ್ಕೋಬೇಕಂತೆ. ಕಪಚ್ಚಿ ಅಂದ್ರೆ ಇದೆ, ನಾನು ಹೇಳ್ತಾ ಇದ್ದೀನಿ. ಕಪಚ್ಚಿ ಅಂದ್ರೆ ಏನು? ಬ್ಯಾಂಬೂದೇ ಒಂದು ತೆಳ್ಳನೆ ಪಟ್ಟಿ, ಬ್ಯಾಂಬೂ ಇಲ್ಲೇ ಕಟ್ ಮಾಡಿರುವಂತ ತೆಳ್ಳನೆ ಒಂದು ಪಟ್ಟಿ ಅಥವಾ ಥ್ರೆಡ್ ಅನ್ನ ಏನ್ ಮಾಡ್ಕೊಳ್ತಾ ಹೋಗ್ಬೇಕು, ತೆಳ್ಳಗ್ ಕಟ್ ಮಾಡಿರೋದನ್ನ ಸ್ಮೂತ್ ಆಗಿ ಮಾಡ್ಕೊಳ್ತಾ ಹೋಗ್ಬೇಕು. चिकना बनाना बहुत जरूरी है, यह फिर दावों काम आता है। यहाँ ऐसे जो स्मूथ बनाने में दावों काम आती है। दावों क्या है? दावों जो बांस को जो काटने के लिए जो उपयोग करने वाले एक तरह की खास तरीके की एक जो नाइफ है, एक चाकू को दावों बोलते हैं। अर्थ आयता? जो बांस को ठीक तरीके से कट करने के लिए या काटने के लिए उपयोग करने वाले एक खास तरीके का क्या है? एक चाकू हम बोल सकते हैं या नाइफ। समझ में आए ना? जो ಅವಾಗ ಇದು ಮತ್ತೆ ಯೂಸಿಗೆ ಬರುತ್ತಂತೆ. ಕಪಚ್ಚಿ ಬಾಯೆ ಹಾತ್ ಮೇ ಹೋತಿ ಹೈ और दावो दाएं हाथ में। ಕಪಚ್ಚಿ ಬಾಯೆ ಹಾತ್ ಮೇ ಅಂದ್ರೆ ಎಡಗೈಯಲ್ಲಿ ಏನಿರುತ್ತೆ, ಬ್ಯಾಂಬೂ ಇಂದ ಮಾಡಿರುವಂತಹ ಆ ಒಂದು ಕಪಚ್ಚಿ ಏನ್ ಹೇಳ್ತೀವಲ್ವಾ ಅದು ಇರುತ್ತೆ. ಮತ್ತೆ ಬಲಗೈಯಲ್ಲಿ ಏನಿರುತ್ತೆ, दावो ಅಂದ್ರೆ ಆ ನೈಫ್ ಇರುತ್ತೆ ಬಲಗೈಯಲ್ಲಿ. और दावों का धाराधार सिरा कपच्ची को दबाए रखता है। धाराधार सिरा ಅಂದ್ರೆ ಆ ಒಂದು दावो ನೈಫ್ ಏನಿದೆ ಅದು ಧಾರಾಧಾರ ಸಿರಾ ಅಂತ ಹೇಳಿದ್ರೆ ಒಂದು ಈ ಪಟ್ಟಿಗಳು ಏನಿದೆ ಅದು ಏನಾಗುತ್ತೆ, ಬಿಗಿಯಾಗಿ ಹಿಡ್ಕೊಂಡಿರೋದಕ್ಕೆ ಸಹಾಯ ಮಾಡುತ್ತಂತೆ. और जबकि तर्जनी दावों के एकदम नीचे होती है। इसका मतलब क्या है? तर्जनी का मतलब वो जो इंडेक्स फिंगर ಅಂದ್ರೆ ನಮ್ಮ ಈ ತೋರು ಬೆರಳು ಏನಿದೆ ಅದು ಹೀಗೆ ಬಿಗಿಯಾಗಿ ಹೀಗೆ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ತದೆ, ನಿಮಗೆ ಇಲ್ಲಿ ನಾನು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಪಿಕ್ಚರ್ ಇದೆ, ಇಲ್ಲಿ ಹೌದಾ, ಪಿಕ್ಚರ್ ಕಾಣ್ತಿದೆನಾ ನಿಮಗೆ? ಈ ಪಿಕ್ಚರ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಹಾಗೆ ಹಿಡ್ಕೊಂಡು ಯಾವ ರೀತಿ ಅವರು ಈ ಟೋಕ್ರಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಅದು ಒಂದು मेथड जो इस स्थिति में बाएं हाथ में कपच्ची को बाहर की ओर खींचा जाता है। इस दौरान दाएं अंगूठा दावों को अंदर की ओर दबाता है। देखिए यहाँ क्या बोलते हैं, जो दोनों हाथों को यहाँ इस्तेमाल करना होता है और एक हाथ से हम कपच्ची को दबाए रखते हैं तो दूसरे हाथ से दूसरे कपच्ची को अंदर से लेकर जो बहुत ही टाइट से बुनाई जाती है। ಅಂದ್ರೆ ಈಗ ಒಂದ್ ಕೈಯಲ್ಲಿ ಒಂದ್ ಪಟ್ಟಿನ ಇಟ್ಕೊಂಡಿರ್ತೀವಿ ಅಂದ್ರೆ ಒಂದು ಕಾಲ ಹತ್ರ ಇನ್ನೊಂದನ್ನ ಇಟ್ಕೊಂಡ್ಬಿಟ್ಟು ಇನ್ನೊಂದ್ ಕೈಯಲ್ಲಿ ಪಟ್ಟಿ ಏನ್ ಇಟ್ಕೊಂಡಿರ್ತೀವಿ ಅದನ್ನ ಹಿಡ್ಕೊಂಡು ಹೆಣ್ದು ನೀಟಾಗಿ ಬಿಗಿಯಾಗಿ ಹೆಣಿತಾರಂತೆ. ಯಾಕಂದ್ರೆ ಬಿಚ್ಕೋಬಾರ್ದಲ್ಲ ಅದು. ನೀವು ಪುಟ್ಟಿಗಳನ್ನ ನೋಡಿದೀರಾ ನೀವು, ಹೌದಾ? ರೊಟ್ಟಿ ಪುಟ್ಟಿಗಳು ಮನೇಲಿ ಇರುತ್ತಲ್ಲ, ನೋಡಿದೀರಾ? ರೊಟ್ಟಿ ಪುಟ್ಟಿಗಳು ಮನೇಲಿ ಇರುತ್ತೆ, ನೋಡಿದೀರಾ? ಆ ಪುಟ್ಟಿಗಳನ್ನು ಸೇಮ್ ಹೇಗೆ ಹೆಣ್ತಿರ್ತಾರೆ ಅನ್ನೋದು ನೀವು ನೋಡಿರ್ತೀರಾ. ಅದನ್ನ ಹೇಗೆ ಅದು ಅಷ್ಟು ಬಿಗಿ ಬರಬೇಕು ಅಂದ್ರೆ ಇಲ್ಲಿ ಎರಡು ಕೈಗಳಿಂದನೂ ಸಹಿತ ತುಂಬಾನೇ ಕಷ್ಟಪಟ್ಟು ವರ್ಕ್ ಮಾಡಿರ್ತಾರೆ. जो जब तक कपच्ची एकदम चिकनी नहीं हो जाती यह प्रक्रिया दोहराई जाती है। इसके बाद होती है कपच्चियों की रंगाई। देखिए तब तक जो कपच्चियां यहाँ जो ಚಿಕನಿ ಅಂದ್ರೆ ಸ್ಮೂತ್ ಆಗಲ್ಲ, ಅಂದ್ರೆ ಇಲ್ಲಿ ತನಕ ಅದು ಸ್ಮೂತ್ ಆಗಲ್ಲ ಅಲ್ಲಿ ತನಕ ಅದನ್ನ ಸುಮ್ಮನೆ ಎಳಿತಾನೆ ಇರ್ತಾರಂತೆ. ಪುಟ್ಟಿಗಳನ್ನ ಹೆಣಿಯೋದು ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಇಲ್ಲಿಂದ ಒಂದು ಥ್ರೆಡ್ಗಳನ್ನ ಹಿಡ್ಕೊಂಡು ಇಲ್ಲಿಂದ ಒಂದ್ ಸೈಡ್ ಹಾಕಿದ್ದಾರೆ, ಇಲ್ಲಿಂದ ಒಂದ್ ಸೈಡ್ ಹಾಕಿದ್ದಾರೆ. ಆಮೇಲೆ ಇದೇನಾಗುತ್ತೆ, ಪೂರ್ತಿ ಹಿಂಗೆ ಸರ್ಕಲ್ ಟೈಪ್ ಅಲ್ಲಿ ಬರುತ್ತೆ. ಕೆಳಗಡೆ ಒಂದು ಓವೆಲ್ ಶೇಪು ಅಥವಾ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಹೆಣ್ಕೊಂತ ಬರ್ತಾರೆ ಪುಟ್ಟಿಗಳನ್ನ. ಗೊತ್ತಾಗ್ತಿದೆನಾ? ನಿಮ್ಮ ಮನೇಲಿ ಯಾರಾದ್ರೂ ಈ ಬಾಗಿಲು ತೋರಣ ಹಾಕೋದು ಅಥವಾ ಈ ಕುಶನ್ಗಳಿಂದ ಇದು ಏನ್ ಹೇಳ್ತಾರೆ ಉಲ್ಲನಿಂದ ಸ್ವೆಟರ್ಗಳನ್ನ ಹೆಣಿತಾ ಇರ್ತಾರೆ ನೋಡ್ರಿ, ಹೇಗೆ ಹೆಣಿತಾ ಇರ್ತಾರೆ. ಆಮೇಲೆ ಸಿಲಾಯಿ ಕಾ ಕಾಮ್ ಅಂದ್ರೆ ಇದು ಸ್ಟಿಚ್ ಮಾಡೋದು, ಬಟ್ಟೆಗಳನ್ನ ಸ್ಟಿಚ್ ಮಾಡೋದೆಲ್ಲ ನೋಡ್ತಿರ್ತೀರಲ್ಲ, ಸೇಮ್ ಅದೇ ತರನೇ ಇದೂನು ಸಹಿತ. ಅರ್ಥ ಆಯ್ತಾ? ಫಿರ್ ಜೋ ವೈರ್ ಬ್ಯಾಗ್ಗಳನ್ನ ನೋಡಿತೀರಾ ನೀವು, ವೈರ್ ಬ್ಯಾಗ್ಗಳನ್ನ ಹಾಕ್ತಾ ಇರ್ತಾರೆ, ಅದನ್ನು ಸೇಮ್ ಕುಶನ್ ಇಂದ ಹಾಕ್ತಾ ಇರ್ತಾರೆ. ಅಂದ್ರೆ ಅದೊಂದು ಸೂಜಿ ಬರುತ್ತೆ, ಅದನ್ನ ಯೂಸ್ ಮಾಡಿ ಹಾಕ್ತಾರೆ. ಅಲ್ಲಿ ಸೂಜಿಯಿಂದ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತಾರೆ, ಕೈಯಿಂದಾನೆ ಮಾಡ್ತಾ ಇದ್ದಾರೆ. जो बांस की बुनाई वैसे ही होती है जैसे कोई और बुनाई। ನೋಡ್ರಿ ಏನು ಸ್ಪೆಷಲ್ ಆಗಿರಲ್ಲ, जैसे ही होती है जो कैसे जो और अन्य जो सिलाई होती है ಅಂದ್ರೆ ಬೇರೆ ಬಟ್ಟೆಗಳನ್ನ ನಾವು ಹೇಗೆ ಸ್ಟಿಚ್ ಮಾಡ್ತೀವಿ ಅಥವಾ ಬೇರೆ ತೋರಣಗಳನ್ನ ಮಾಡ್ಬೇಕಾದ್ರೆ ಅಥವಾ ಬ್ಯಾಗ್ಗಳನ್ನ ಹ್ಯಾಂಡ್ ಬ್ಯಾಗ್ಗಳನ್ನ ಹೆಣಿತಿರ್ತಾರೆ, ಅದೆಲ್ಲಾನು ಸಹಿತ ಹೇಗ್ ಮಾಡ್ತಾರೋ ಅದೇ ತರನೇ
ಈ ಬಿದಿರಿಂದನೂ ಸಹಿತ ಮಾಡೋದು ಅಂತ ಹೇಳ್ತಿದ್ದಾರೆ. ಬಿದಿರಿನ ಹೆಣೆಯೋದು ಸಹಿತ ಅದೇ ತರ. ಬುನಾಯಿ करना का मतलब क्या है? ಹೆಣೆಯೋದು. पहले कपच्चियों को चित्र में दिखाए गए तरीके से आड़ा तिरछा रखा जाता है। फिर बाने को बारी बारी से ताने के ऊपर नीचे किया जाता है। इससे चैक का डिजाइन जो बनता है पलंग की निवाड़ की बुनाई की तरह। देखिए यहाँ जो क्या बोल रहे हैं कि जो पहले कपच्चियों को चित्र में दिखाए गए तरीके से आड़ा तिरछा बनाते हैं. ನಾನು ಹೇಳಿದ್ನಲ್ವಾ ನಿಮಗೆ ಮೊದಲೇನೆ ಇಲ್ಲಿ ಹೇಗೆ ಇಟ್ಕೊಂಡಿದ್ದಾರೆ ಈ ಪಿಕ್ಚರ್ ಅಲ್ಲಿ ಅದೇ ತರನೇ ಏನ್ ಮಾಡಿದ್ದಾರೆ ಆಡಾ ತಿರ್ಚಾ ಅಂತ ಹೇಳಿದ್ರೆ ಒಂದು ಕ್ರಾಸ್ ಆಗಿ ಇಟ್ಕೊಳ್ತಾರೆ. ಫಸ್ಟ್ ಕ್ರಾಸ್ ಆಗಿ ಮಾಡ್ಕೊಂಡು ಅದ್ರ ಬೇಸ್ ಏನಿರುತ್ತೆ ಆ ಬೇಸ್ ಅನ್ನ ಹೆಣಿತಾರೆ ಫಸ್ಟ್. ಅರ್ಥ ಆಯ್ತಾ? ಬೇಸ್ ಅನ್ನ ಹೆಣದ್ಬಿಟ್ಟು ಮತ್ತೆ ಉಲ್ಟಾ ಮಾಡಿ ಮತ್ತೆ ತಗೊಂಡ್ಬಿಟ್ಟು ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದು ನೀವು ಯಾರಾದ್ರೂ ಮನೇಲಿ ಇದನ್ನ ಸ್ಟಿಚ್ ಮಾಡ್ತಾ ಇರ್ತಾರಲ್ಲ, ಬ್ಯಾಗ್ ಹೆಣಿತಾ ಇರ್ತಾರಲ್ವಾ, ಅದ್ರ ಬೇಸ್ ಹೇಗೆ ಹೆಣಿತಾ ಇರ್ತಾರೆ ನೋಡ್ರಿ, ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೇಮ್ ಅದೇ ತರನೇ ಬಿದಿರನ್ನು ಸಹಿತ ಹೆಣಿಯೋದು. ಅರ್ಥ ಆಯ್ತಾ? ಒಂದ್ರ ಮಧ್ಯದಲ್ಲಿ ಒಂದ್ರ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಬಿಗಿಯಾಗಿ ಎಳಿತಾರೆ ಎರಡನ್ನು ಸೇರಿಸಿ. ಈ ಚಿತ್ರ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ರೀತಿನೇ ಮಾಡ್ಕೊಂತ ಶೈಲಿಗಳು ಬೇರೆ ಬೇರೆ ಶೈಲಿಗಳಲ್ಲಿ ಏನ್ ಮಾಡ್ತಾರೆ ಡಿಸೈನ್ ಗಳನ್ನ ಮಾಡ್ತಾರೆ. टुइल बुनना हो तो हर एक जो बाना 2 या 3 तानों के ऊपर और नीचे से जाता है। इससे कई सारे डिजाइन बनाए सकते हैं। टोकरी के सिरे पर कपच्चियों को या तो चोटी की तरह गूथा लिया जाता है या फिर कटे सिरों को नीचे की ओर मोड़कर फंसा दिया जाता है और हमारी टोकरी तैयार, चाहो तो बेचो या घर पर ही काम में ले लो. ಏನ್ ಹೇಳ್ತಾ ಇದ್ದಾರೆ? ಫಸ್ಟ್ ಬೇಸ್ ಹಾಕ್ತಾರೆ. ಬೇಸ್ ಹಾಕ್ಬಿಟ್ಟು ಇಲ್ಲಿ ನೋಡ್ರಿ ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಫಸ್ಟ್ ಏನ್ ಮಾಡ್ತಾರೆ ಈ ಬೇಸ್ ಅನ್ನ ಹಾಕ್ತಾರೆ. ಈ ಬೇಸ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಮೇಲೆ ಹೆಣ್ಕೊಂತ ಹೋಗ್ತಾರೆ. ಇಲ್ಲಿ ಅರ್ಥ ಆಯ್ತಾ? ಹೆಣದ್ಬಿಟ್ಟು ಅದು ಅವ್ರಿಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಕಪಚ್ಚಿಗಳನ್ನ ಮಾಡ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಮಾಡ್ಕೊಂಡು ಆಮೇಲೆ ಇಲ್ಲಿ ನೋಡ್ರಿ ಇವ್ರು ಹೆಣಿತಾ ಇದಾರೆ. ಈಗ ಆಲ್ರೆಡಿ ರೆಡಿ ಆಗಿದೆ ಇದು ಅರ್ಧ. ಅರ್ಥ ಆಯ್ತಾ? ಅರ್ಧ ಆಗಿದೆ. ಈಗ ಮೇಲೇನು ಥ್ರೆಡ್ ಉಳಿದಿದೆ ಅಲ್ಲ ಇಲ್ಲಿ ಬಾಸ್ಕೆಟ್ ಅಲ್ಲಿ, ಅದನ್ನ ಏನ್ ಮಾಡ್ತಾರೆ ಅದ್ರ ಒಳಗಡೆಯಿಂದಾನೇ ಏನ್ ಮಾಡ್ತಾರೆ ಸೇರಿಸಿ ಬಿಗಿ ಮಾಡ್ತಾರೆ. ಅರ್ಥ ಆಯ್ತಾ? ಇವಾಗ ಏನಾಗುತ್ತೆ ಈ ಒಂದು ಬಾಸ್ಕೆಟ್ ಅನ್ನೋದು ರೆಡಿ ಆಗುತ್ತೆ. ಇದನ್ನ ನೀವು ಮನೇಲಾದ್ರೂ ಇಟ್ಕೊಳ್ರಿ, ಚಾಹೆ ತೋ ಬಾಜಾರ್ ಮೇ ಭಿ ಬೇಚ್ಕೋ. ಅರ್ಥ ಆಯ್ತಾ? ನೀವು ಮಾರಾದ್ರೂ ಮಾಡ್ರಿ ಮಾರ್ಕೆಟ್ ಅಲ್ಲಿ ಅಥವಾ ಮನೇಲಾದ್ರೂ ಇಟ್ಕೊಳ್ರಿ, ಯೂಸ್ಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಇವಾಗಂತೂ ನೀವು ಮಾರ್ಕೆಟ್ ಅಲ್ಲಿ ನೋಡ್ಬೋದು ತುಂಬಾನೇ ಶೋ ಪೀಸ್ಗಳು ಸಹಿತ ಇವಾಗ ಬ್ಯಾಂಬೂ ಇಂದ ಮಾಡಿರೋದು ನಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಅವರು ಇದು ಕ್ಯಾ ಹೇ ಜೋ ಪಿಕ್ಕಲ್ ಯಾನಿ ಉಪ್ಪಿನಕಾಯಿ, ಈ ಉಪ್ಪಿನಕಾಯಿನೂ ಸಹಿತ ಬ್ಯಾಂಬೂ ಇಂದ ಮಾಡ್ತಾರೆ. ಆಮೇಲೆ ಬ್ಯಾಂಬೂದು ಒಂದು ಎಳೆ ಒಂದು ಎಸಳು ಅಥವಾ ಟೊಂಗೆ ಏನಿರುತ್ತೆ ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಪಲ್ಯಗಳನ್ನ ಮಾಡ್ತಾರೆ, ಸಾರು ಮಾಡ್ತಾರೆ. ಅದು ಬೆಳೀತಾ ಇದೆ ಅಂತ ಹೇಳಿದ್ರೆ ಬ್ಯಾಂಬೂ ಅಲ್ಲಿ ಬೆಳೆದಿದೆ ಅಂದ್ರೆ ಅದು ಸ್ಮೆಲ್ ಹೇಗ್ ಬರ್ತಿರುತ್ತೆ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಅದು ಸ್ಮೆಲ್ ಬ್ಯಾಂಬೋ ಟ್ರೀದು ಅದನ್ನ ಇದನ್ ಮಾಡೋದು ಸಹಿತ ಒಂದು ಕಾನೂನು ಬಾಹಿರ ಇದೆ. ಅರ್ಥ ಆಯ್ತಾ? ಬ್ಯಾಂಬೋ ಟ್ರೀನ ಹೇಗ್ ಬೇಕಾಗೆ ಇದನ್ ಮಾಡೋದಕ್ಕೆ ಬರೋದಿಲ್ಲ. ಅದ್ರದ್ದು ಸಹಿತ ಕೆಲವೊಂದು ರೂಲ್ಸ್ ಇದೆ. ಶ್ರೀಗಂಧದ ಮರ ಹೇಗೆ ಸಾಗಣೆ ಮಾಡ್ತಾರಲ್ಲ ಆ ರೀತಿ ಬ್ಯಾಂಬೋ ಮರಕ್ಕೂ ಕೆಲವೊಂದು ಕಾನೂನಿನ ರೂಲ್ಸ್ ಗಳಿದೆ. ಆಮೇಲೆ ಇದು ಯಾರಾದ್ರೂ ಕಟ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ತಿದ್ರೆ ಅದ್ರ ಎಸಳು ಅಂದ್ರೆ ಅದು ಸ್ಮೆಲ್ಲು ಬೇಗನೆ ಸ್ಪ್ರೆಡ್ ಆಗ್ಬಿಡುತ್ತೆ. ಕಾಡ್ನಲ್ಲಿ ಬೆಳೆದಿರೋ ಬ್ಯಾಂಬೂ ಅಂತೂ ಇನ್ನೂ ಸ್ಪ್ರೆಡ್ ಆಗ್ಬಿಡುತ್ತೆ ಅದ್ರ ಸ್ಮೆಲ್. ಎಳೆ ಬ್ಯಾಂಬೋ ಏನಿರುತ್ತಲ್ಲ ತುಂಬಾನೇ ಸ್ಮೆಲ್ ಇರುತ್ತೆ. ಅದನ್ನ ಸಾರುಗಳಿಗೆ ಹಾಕ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ. ಉಪ್ಪಿನಕಾಯಿ ಮೇ ಬಿ ಕಭಿ ನಹಿ ಖಾಯೆ ಹೂಂ, आप कभी खाए है तो उसकी टेस्ट आपको बताई होगी, या जो खाए नहीं है तो एक बार खाइए. ಬ್ಯಾಂಬೋ ಇಂದ ಮಾಡಿರುವಂತಹ ಉಪ್ಪಿನಕಾಯಿಗಳು ಸಹಿತ ಸಿಗುತ್ತೆ ನಿಮಗೆ. ಬ್ಯಾಂಬೋ ಪಿಕಲ್ಸ್ ಅಂತ ಹೇಳಿ ಸಿಗುತ್ತೆ. ಪಿಕಲ್ಸ್ಗೆ ಏನ್ ಹೇಳ್ತಾರೆ ಆಚಾರ ಅಂತ ಕರೀತಾರೆ ಹಿಂದಿಲಿ. ಆಚಾರ ಅಂದ್ರೆ ಉಪ್ಪಿನಕಾಯಿ ಸಿಗುತ್ತೆ ಬ್ಯಾಂಬೋ ಪಿಕಲ್ಸು. ಆ ಎಳೆ ಬ್ಯಾಂಬೋ ಇಂದ ಪಲ್ಯ ಮಾಡ್ತಾರೆ ಹೆಚ್ಚಿ. ಅರ್ಥ ಆಯ್ತಾ? ಈ ರೀತಿ ತಿನ್ನೋ ಐಟಮ್ಸ್ ಗಳನ್ನು ಸಹಿತ ಬ್ಯಾಂಬೋ ಇಂದ ಮಾಡ್ತಾರೆ. ಪ್ಲಸ್ ಡೆಕೋರೇಷನ್ ಐಟಮ್ಸ್ ಗಳನ್ನು ಸಹಿತ ನಾವು ಬ್ಯಾಂಬೋ ಇಂದ ಮಾಡಿರೋದನ್ನ ನೋಡಿದೀವಿ. ಮಾರ್ಕೆಟ್ ಅಲ್ಲೂ ಸಿಗುತ್ತೆ. ಫರ್ನಿಚರ್ಸ್ ಗಳನ್ನು ನೋಡಿದೀವಿ, ಟೇಬಲ್ಸ್ ನೋಡಿದೀವಿ. ಆಮೇಲೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಸ್ ಗಳಲ್ಲಿ ನೀವು ನೋಡ್ಬೋದು ಬ್ಯಾಂಬೋ ಇಂದ ಎಷ್ಟು ಸ್ವಿಮ್ಮಿಂಗ್ ಪೂಲ್ ನು ಸಹಿತ ಮಾಡಿದ್ದಾರೆ ಬ್ಯಾಂಬೋ ಇಂದ. ಆಮೇಲೆ ಮನೆಗಳನ್ನ ಡ್ಯೂಪ್ಲೆಕ್ಸ್ ಹೌಸ್ ಗಳನ್ನು ಸಹಿತ ಕಟ್ಕೊಂಡಿದ್ದಾರೆ ಬ್ಯಾಂಬೋ ಇಂದ. ನೋಡಿದೀರಾ? ಒಂದ್ಸಲ ಯೂಟ್ಯೂಬ್ ಅಲ್ಲಿ ನೋಡ್ರಿ ಗೊತ್ತಾಗುತ್ತೆ. ಬ್ಯಾಂಬೋ ಹೌಸಸ್ ನ ವಿತ್ ಮೇಕಿಂಗ್ ತೋರಿಸ್ತಾರೆ ನಿಮಗೆ, ಹೇಗೆ ಮಾಡ್ತಾರೆ ಅನ್ನೋದನ್ನು ಸಹಿತ ತೋರಿಸ್ತಾರೆ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. समझ में आए ना बच्चों? आज हम
बैम्बू के बारे में यानी जो बांस के बारे में बहुत सारे विषयों को सीखे, है ना। आपको एक बार और से इस पाठ को ध्यान से पढ़ना होगा, आपको पाठ समझ में आती है। थैंक यू चिल्ड्रन।